dick in the mouth, I better. Hey guys, welcome back to Agastya Vlogs. ದಿನಾಂಕ 14 ಅಕ್ಟೋಬರ್ 2023 ಶುಕ್ರವಾರ. ಸೊ ವಿಡಿಯೋ ಬಂದ್ಬಿಟ್ಟು ನಮ್ಮ ಬೀಸ್ಟಿನ 5ನೇ ಸರ್ವಿಸ್ ಬಿಡ್ತಾ ಇದ್ದೀವಿ. ಏನು ಎತ್ತ ಪಾಪ ಹೋಯ್ತಾರೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಎಲ್ಲಿ ಬಿಡ್ತಾ ಇದ್ದೀನಿ ಅಂದರೆ ಪಕ್ಕದಲ್ಲಿರೋ KTM ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೊರಡೋಣ. ವಿಷಯ ಏನಪ್ಪ ಅಂದರೆ ಗಾಡಿನ ಹೋಗಿ ಸರ್ವಿಸ್ ಬಿಟ್ಟು ಬಸ್ಸಲ್ಲಿ ಬಂದು ಮತ್ತೆ ಈವ್ನಿಂಗ್ ಬಸ್ಸಲ್ಲಿ ಹೋಗಿ ಗಾಡಿ ತರೋಣ ಅಂತ ನಾನು ಅನ್ಕೊಂಡಿದ್ದ ಪ್ಲ್ಯಾನ್ ಇದು. ಟ್ವಿಸ್ಟ್ ಏನಪ್ಪ ಅಂದರೆ ನಮ್ಮ ಶಿಷ್ಯ ಫೋನ್ ಮಾಡ್ದ, ಬಾ ಮಚ್ಚ ಮನೆಗೆಲ್ಲ ಯಾಕೆ ಹೋಗ್ಕೊಂಡು ನಮ್ಮ ಮನೇಲಿ ಕೆಲಸ ಮಾಡು ಹೋಗುವಂತೆ ಅಂತ. ಎಸ್, ನಿನ್ನೆ ಮೊನ್ನೆ ಇವತ್ತು 3 ದಿನ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ನಮ್ಮ ಸಾಯಿ ಸಂಕೇತ್ ಗೊತ್ತಲ್ವ, ಅವ್ರದ್ದು ಕೆಲವೊಂದು ಪರ್ಸನಲ್ ಇಶ್ಯೂ ಇದೆ, ಅದರ ಸಲುವಾಗಿ ಈಚೆ ಹೋಗಿದ್ದೆ. ಸೊ ಇವತ್ತು ಗಾಡಿ ಆ್ಯಕ್ಚುಲಿ ನಾನು ಯಾವಾಗಲೂ ಸರ್ವಿಸ್ ಬಿಡೋದು ಮೇಕ್ರಿ ಸರ್ಕಲ್ ಅಲ್ಲೇ. ಸೊ ಫಸ್ಟ್ 3 ಫ್ರೀ ಸರ್ವಿಸ್ ಅಂತ ಏನು ಹೇಳಿದ್ರು, ಹೆಸರಿಗಷ್ಟೇ ಫ್ರೀ ಸರ್ವಿಸ್ ಇಲ್ಲ, 3ಕ್ಕೂ ಬಿಲ್ ಮಾಡಿದ್ರು. ಫಸ್ಟ್ ಬಿಲ್ ಅಲ್ಲಿ 1191 ಆಗಿತ್ತು. ಸೆಕೆಂಡ್ ಫ್ರೀ ಸರ್ವಿಸ್ ಅಲ್ಲಿ 2700 ಸಮಥಿಂಗ್ ಆಗಿತ್ತು. ನನ್ನ 3ನೇ ಸರ್ವಿಸ್ ಅಲ್ಲೇ 3800 ಸಮಥಿಂಗ್. ಸೊ ಫಸ್ಟ್ 3 ಸರ್ವಿಸ್ ನನಗೆ ಸ್ಯಾಟಿಸ್ಫೈಡ್ ಅಂತ ಕೇಳಿದ್ರೆ ಹೆಸರಿಗೆ ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ ಅಷ್ಟೇ. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ಗೆ ಇರ್ಲಿಲ್ಲ. ಕಾರಣ ಲೈಕ್ ಬೇರೆ ಸರ್ವಿಸ್ ಸೆಂಟರ್ ಅವ್ರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಗಾಡಿ ತಗೊಂಡಿದ್ದು ಮೇಕ್ರಿ ಸರ್ಕಲ್ ಶೋರೂಮ್ ಅಲ್ಲೇ, ಸರ್ವಿಸ್ ಬಿಟ್ಟಿದ್ದು ಮೇಕ್ರಿ ಸರ್ಕಲ್ ಸರ್ವಿಸ್ ಸೆಂಟರ್ ಅಲ್ಲೇ. ಸೊ ತುಂಬಾ ವಷ್ಟಾಗೆ ಮಾಡಿದ್ರು ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 4th ಸರ್ವಿಸ್ ಅಂದ್ರೆ ಫಸ್ಟ್ ಪೇಡ್ ಸರ್ವಿಸ್ ಕಾಸು ಕೊಟ್ಟು ಮಾಡಿಸ್ತೀವಲ್ಲ, ಅದಂತೂ ನಾನು ಹೆಂಗೆ ಹೇಳಿದ್ನೋ ಅದಕ್ಕಿಂತ ಚೆನ್ನಾಗೇ ಮಾಡಿಕೊಟ್ರು. ಸೊ ಕಾಸು ಕೊಟ್ರೆ ಮಾತ್ರ ಒಂದಿದು, ಕೊಡ್ಲಿಲ್ಲ ಅಂದ್ರೆ ಅದು ಯಾಕೆ ಪಾರ್ಶಾಲಿಟಿ ಅಂತ ನಂಗೆ ನಿಜ ಗೊತ್ತಿಲ್ಲ. ಎನಿವೆ ಗಾಡಿ 7:30 ಓಡಬೇಕು ಅಂತ ಹೇಳಿದ್ರು. ನಾನು ಅರೌಂಡ್ 11,000 ಹತ್ರ ಓಡಿಸಿದ್ದೀನಿ. ಕಾರಣ ಯಾಕಂದ್ರೆ ಅವ್ರು ಹೇಳೋ ಪ್ರಕಾರ ಹೋದ್ರೆ ಗಾಡಿಗೆ ಪರ್ಫಾರ್ಮೆನ್ಸ್ ಯಾವಾಗ ಕಮ್ಮಿ ಆಗುತ್ತೆ ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನನ್ನ ಕಾನ್ಶುನ. ಅವ್ರು 7,500 ಬಿಡಕ್ಕೆ ಹೇಳ್ತಾರೆ, ಬಟ್ ನಾನು ಫಸ್ಟ್ 3 ಫ್ರೀ ಸರ್ವಿಸ್ ಮಾತ್ರ ಟೈಮ್ ಕರೆಕ್ಟ್ ಆಗಿ ಬಿಟ್ಟೆ. ಕಿಲೋಮೀಟರ್ ಕವರ್ ಮಾಡಿತ್ತು. 3 ತಿಂಗಳು ಅಂದ್ರೆ 3 ತಿಂಗಳು, 6 ತಿಂಗಳು ಅಂದ್ರೆ 6 ತಿಂಗಳು ಅಂತ ಪಕ್ಕ ಬಿಟ್ಟೆ. ಇವತ್ತಿಗೆ ಗಾಡಿ ತಗೊಂಡು 1 ವರ್ಷ 10 ತಿಂಗಳು 2 ದಿನ ಆಯ್ತು. ಸೊ ನವೆಂಬರ್ 12 ಅಲ್ವಾ, ಡಿಸೆಂಬರ್ 12 ಬಂದ್ರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಮುಂದ್ಗಡೆ ಡಿಸ್ಕ್ ಪ್ಯಾಡ್, ಹಿಂದ್ಗಡೆ ಡಿಸ್ಕ್ ಪ್ಯಾಡ್ ಕಂಪ್ಲೀಟ್ ಆಗಿ ಹೊಗೆ ಹಾಕ್ಸ್ಕೊಂಡಿದೆ. ಆದ್ರೂ ಅದರಲ್ಲಿ ಓಡಿಸ್ತಿದ್ದೀನಿ. ಸರಿ, ಸದ್ಯಕ್ಕೆ ನಾಳೆ ಸ್ಯಾಟರ್ಡೆ ಅಲ್ವಾ. ಸೊ ಭಾನುವಾರ ನಮ್ಮ ಹುಡುಗಿ ಮನೆಯವರು ನಮ್ಮ ಮನೆಗೆ ಬರೋ ಕಾರ್ಯಕ್ರಮ ಇದ್ದಿದ್ದರಿಂದ ಸೊ ನೆಕ್ಸ್ಟ್ ತಿಂಗಳು ಹೆಂಗಿರೋ ಆಗಸ್ಟ್ ಎಂಗೇಜ್ಮೆಂಟ್ ಆಗ್ತಿದೆ. ಎಸ್ ಗಾಯ್ಸ್, ಐ ಆಮ್ ಗೆಟಿಂಗ್ ಮ್ಯಾರಿಡ್ ಸೂನ್. ಅಪಾರ್ಟ್ ಫ್ರಮ್ ದಟ್, ನಾವು ನವೆಂಬರ್ ಅಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ವಿ. ಎಂಗೇಜ್ಮೆಂಟ್ ಆದ್ಮೇಲೆ ಹೆಂಗಿರೋ ಕಾರು ಸರ್ವಿಸ್ ಬಿಡಬೇಕಿತ್ತು. ಇಟ್ಸ್ ಅರೌಂಡ್ 10,000 ಆಗ್ಬೋದು ಅಂತ ಎಸ್ಟಿಮೇಟ್ ಇದೆ. ಹೆಂಗಿರೋ ಬೈಕ್ ಆಗಬೇಕಿತ್ತು. ಇನ್ನು ಏನಂದ್ರೆ ಕಂಡೀಷನ್ ನಿಮಗೆ ತೋರಿಸ್ತೀನಿ, ಒಂದೇ ನಿಮಿಷ. ನ್ಯೂಟ್ರಲ್ ಬೀಳೋಕ್ಕೆ 3 ತಿಂಗಳಾಗುತ್ತೆ ಗುರು. ಬಿತ್ತು. ಫೈನ್, ಕಂಡೀಷನ್ ನೋಡ್ಕೊಳ್ಳಿ. ಟೈರ್ ಆಲ್ಮೋಸ್ಟ್ ಫುಲ್ಲು ಉಜ್ಜೋಗ್ಬಿಟ್ಟೈತೆ. ಇದು ಯಾವ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಬ್ರೇಕ್ ಪ್ಯಾಡ್ಸು ಅಷ್ಟೇ ಕಂಪ್ಲೀಟ್ ಆಲ್ಮೋಸ್ಟ್ ಗೋನ್. ಇಲ್ಲಿ ಇನ್ನೂ ಸ್ವಲ್ಪ ಏನೋ ಜೀವಂತವಾಗಿದೆ. ಈ ಹಿಂದೆ ಟೈರು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ಚೇಂಜ್ ಮಾಡಬೇಕಿತ್ತು. ನಮ್ಮನ್ನ NS 200 ಇಟ್ಕೊಂಡವನೇ. ಅವನದು ಅರೌಂಡ್ 45,000 ಕಿಲೋಮೀಟರ್ವರೆಗೂ ಬಂತು. ನಂದು ಇನ್ನೂ 35 ಹತ್ರ ಬಂದಿದೆ. ಕಾರಣ ಏನಂದರೆ ಅವನಿಗಿಂತ ನಾನು ಜಾಸ್ತಿ ಓಡಿಸಿದ್ದೀನಿ. ಪ್ಲಸ್ ನಾವು ಓಡಿಸದೇ ಇರೋ ಟೆರೈನೇ ಇಲ್ಲ. ಮೌಂಟೇನು, ಆಫ್ ರೋಡು, ಮಳೆ, ಬಿಸಿಲು, ಅದು ಇದು, ಹಳ್ಳ ಕೊಳ್ಳ ಎಲ್ಲದರಲ್ಲೂ ಬಿಟ್ಟು ನಾಸ್ತಿ ಮಾಡಿಬಿಟ್ಟಿದ್ದೀವಿ ಗಾಡಿನ. ಸೊ ದಿಸ್ ಈಸ್ ದ ಕಂಡೀಷನ್ ಆಫ್ ಆರ್ ಕಾನ್ ಶೂ. ಸೊ ಕಾಸಿಲ್ಲ ಬಿಡೋಣ ಅಂತಿದ್ದೆ, ಬಟ್ ಈಗ ಮೊನ್ನೆ ಯಾವತ್ತು ಶುಕ್ರವಾರ ಅಲ್ವಾ, ಲಾಸ್ಟ್ ಸೋಮವಾರದಿಂದ ಅವಳೆ ಮುಂದ್ಗಡೆ ಡಿಸ್ಕ್ ಅಲ್ಲಿ ರಾಗಿ ಮಿಷಿನ್ ಸೌಂಡ್ ಬರಕ್ ಸ್ಟಾರ್ಟ್ ಆಯ್ತು. ಕರ್ಕ್ ಕರ್ಕ್ ಅಂತ, ಕರ್ಕ್ ಕರ್ಕ್ ಅಂತ, ಕರ್ಕ್ ಕರ್ಕ್ ಅಂತ. ಈ ತರ ಬಿಟ್ರೆ ಡಿಸ್ಕ್ ಪ್ಲೇಟ್ ಹಾಳಾಗುತ್ತೆ. ಸೊ ಮುಂದೆ ಏನಕ್ಕೆ ಕಷ್ಟನೋ ಸುಖನೋ ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ಕೊಳ್ಳೋಣ ಅನ್ನೋ ಒಂದೇ ರೀಸನ್ ಅಲ್ಲಿ. ಸೊ ಇನ್ನೊಂದು ವಿಷಯ, ಈ ಸಲ ನಾನು ಮೇಕ್ರಿ ಸರ್ಕಲ್ ಅಲ್ಲಿ ಕೊಡ್ತಾ ಇಲ್ಲ. ಕಾರಣ ಅನ್ಸ್ಯಾಟಿಸ್ಫೈಡ್. ಜನವರಿಯಲ್ಲಿ ಬಿಟ್ಟೆ, ಅದಕ್ಕೆ ಮುಂಚೆ 2 ಸಲ ಡಿಸೆಂಬರ್ ಅಲ್ಲಿ, ನವೆಂಬರ್ ಅಲ್ಲಿ ಹೆಡ್ ಲೈಟ್ ಕ್ರ್ಯಾಕ್ ಬಂದಿತ್ತು ಅಂದ್ಬಿಟ್ಟು ಫ್ರೀ ಆಗಿ 2 ಟೈಮ್ಸ್ ರಿಪ್ಲೇಸ್ ಮಾಡಿಸ್ಕೊಂಡೆ. ಅದಾಗಿ ಜನವರಿಯಲ್ಲಿ ಸಡನ್ ಆಗಿ ಕರೆಕ್ಟ್ ಜನವರಿ ಯಾವುದೋ ಒಂದು ಬಿಡಿ, ಅದು ಗೊತ್ತಿಲ್ಲ. ಮೋನೋ ಶೇಕಪ್ ಜರ್ ಇದೆಯಲ್ಲ, ಅದು ಲೀಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದನ್ನು ಅವ್ರ ಹತ್ರ ಹೋಗಿ ಫ್ರೀಯಾಗಿ ಮಾಡಿಸ್ಕೊಂಡು, ಇನ್ನೇನು ಸರ್ ಬಿಡ್ತಾ ಇದ್ದೀರಲ್ಲ ಸರ್ವಿಸ್ ಹಂಗೆ ಮಾಡಿಸ್ಕೊಳ್ಳಿ, ಡೇಟ್ ಹತ್ರ ಬಂದಿದೆ ಅಂದರು. ನಾನು ಓಪನ್ ಆಗೇ ಹೇಳ್ಬಿಟ್ಟೆ, ಇಲ್ಲ ಗುರು, ನಿಮ್ಮ ಹತ್ರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ಆ್ಯಕ್ಚುಲಿ ಯಲಹಂಕದಲ್ಲಿ ಬಿಡಬೇಕಂತಾನೆ ಇದ್ದಿದ್ದು. ನೋಡಿ ಕರೆಕ್ಟಾಗಿ ಈ ಥರ ಲೀಕೇಜ್ ಆಗಿದೆ, ನನಗೆ ಇದು ಮಾತ್ರ ಮಾಡಿಕೊಟ್ಬಿಡಿ, ನಾನು ಸರ್ವಿಸ್ ಯಲಹಂಕದಲ್ಲೇ ಮಾಡಿಸ್ಕೊತೀನಿ ಅಂದೆ. ಯಾಕಂದರೆ ಯಲಹಂಕ ನಮ್ಮ ಮನೆಗೆ ಹತ್ರ 12 ಕಿಲೋಮೀಟರ್ಸ್ ಆಗುತ್ತೆ. ಮೇಕ್ರಿ ಸರ್ಕಲ್ ಅರೌಂಡ್ 17 to 18 ಕಿಲೋಮೀಟರ್ಸ್ ಆಗುತ್ತೆ. ಹಂಗೆ ಹೇಳಿದಕ್ಕೆ ಅವ್ರು ಇಲ್ಲ ಸರ್ ಈ ಸಲ ಪಕ್ಕ ಕ್ಲೀನಿಂಗ್ ಮಾಡ್ಕೊಡ್ತೀನಿ, ಲಾಸ್ಟ್ ಟೈಮ್ ಆಗಿದ್ದಕ್ಕೆ ಕ್ಷಮೆ ಇರಲಿ, ಅದು ಇದು ಅಂದರು. ಸರಿ ಆಗಿದ್ದಾಗಲಿ ಮಾಡಿಕೊಟ್ಬಿಡಿ, ಒಂದೇ ಕೆಲಸ ಆಗಲಿ
ಅಂದ್ಬಿಟ್ಟು ಅವಾಗ ಮಾಡಿಸಿದ. ಅವಾಗ ಮಾತ್ರ ಬಿಲ್ಲು ಅರೌಂಡ್ 8,200 ರೂಪಾಯಿ ಬಂತು. ನಾನು ಬೈಕಿಗೆ ಇಷ್ಟು ಖರ್ಚು ಮಾಡಬೇಕಾ ಅಂತ ಎದೆ ಇಟ್ಕೊಂಡಾಗ ಹಂಗೆ ಹಿಂಗೆ ಮಾತಾಡಿ ಒಂದು 400 ರೂಪಾಯಿ ಕಮ್ಮಿ ಮಾಡಿಸಿ ಅರೌಂಡ್ 7,800 ಆರ್ 7,900ಗೆ ಬಿಲ್ ಮಾಡಿಸಿ ಅವಾಗ ತಂದಿದ್ದಷ್ಟೇ. ಆ ತಂದು ಆಲ್ಮೋಸ್ಟ್ ಇವತ್ತಿಗೆ 6 ತಿಂಗಳು ಆಗ್ತಿದೆ. ಡೇಟ್ ಏಪ್ರಿಲಲ್ಲಿ ನೆನಪಿಲ್ಲ. ಸೊ 6 ತಿಂಗಳು ಆಗ್ತಿದೆ. ಇವತ್ತವರೆಗೂ ಕರೆಕ್ಟಾಗಿ ಎಷ್ಟು ಹೋಗಿದೆ ಅಂದರೆ 34,663 ಓಡಿದೆ. ಪೆಟ್ರೋಲ್ ಬೇರೆ ಫುಲ್ ಟ್ಯಾಂಕ್ ಐತೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬಾರ್ದು ಅನ್ಕೊಂಡೆ ಯಾವುದೋ ಜೋಶಲ್ಲಿ ನೆನ್ನೆ ಮಾಡಿಸ್ಬಿಟ್ನಪ್ಪ. KTM ಬಗ್ಗೆ ಏನ್ರಿ ಹೇಳೋದು. ಆಮೇಲೆ ಒಂದ್ಸಲ ನಾನು ನಮ್ಮ ಅದೇ ಹೇಳಿದ್ನಲ್ಲ ನಂಬಿಕೆ ದ್ರೋಹಿ ನಾಯಿ ಅಂತ, ಅವನು ಬರತ್ತು ಸಾಯಿ ಎಲ್ಲ 4 ಜನ ಮಂಗಳೂರಲ್ಲ ಬಿಸ್ಲೆಘಾಟ್ಗೆ ಹೋಗಿದ್ವಿ. ಫಸ್ಟ್ ಅದೇ ನಮ್ಮ ಕರಿಯರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಲಾಂಗ್ ರೈಡ್ ಹೋಗೋದಕ್ಕೆ. ಸೊ ಅವಾಗ ರಿಟರ್ನ್ ಬರುವಾಗ ಹಾಸನದಿಂದ ಬೆಳ್ಳೂರು ಕ್ರಾಸ್ವರೆಗೂ ಅನ್ಸುತ್ತೆ ಒಂದು ಸಿಂಗಲ್ ಸ್ಟ್ರೆಚ್ ಕೊಟ್ಟ. ಅವಾಗ ನಾನು KTMದು ರಾ ಪವರ್ನ ಫೀಲ್ ಮಾಡಿದೆ. ಸೊ ಅದಕ್ಕೆ ಮುಂಚೆ ನನ್ನ ಮೈಂಡಲ್ಲಿ ಇದ್ದಿದ್ದು ಅಪ್ಪಾಚಿ 200 ವೈಟ್ ಕಲರೇ ತೊಗೊಳ್ಳೋಣ ಅಂತ. ನಾನು ಕಾಲೇಜ್ ಸೆಕೆಂಡ್ ಇಯರ್ ಓದುವಾಗ ಮತ್ತೆ ಫೈನಲ್ ಇಯರಲ್ಲಿ ಕಮಿಟ್ ಆದ್ನಲ್ಲ, ಆವಾಗ ನಮ್ಮ ಹುಡುಗಿ ಬೇರೆ ಇಲ್ಲ ನನಗೆ ಡ್ಯೂಕ್ ಇಷ್ಟ ಅಂತ. ಸರಿ ವೆಯ್ಟ್ ಮಾಡೋದಂದ್ರೆ 2020ಗೆ ಅಪ್ಡೇಟ್ ಕೊಟ್ಟರು. ಹಳೆ ಡ್ಯೂಕು ನಿಮ್ಗೆ ಗೊತ್ತು ನೋಡಿ ಈ ಥರ. ಐ ಥಿಂಕ್ 8 ಇಯರ್ಸ್ಗೆ ಅವ್ರು ಅಪ್ಗ್ರೇಡ್ ಅನ್ನೋದು ಕೊಟ್ಟೇ ಇಲ್ಲ. ಸೊ ಕಂಪ್ಲೀಟಾಗಿ ಶೇಪ್ ಚೇಂಜ್ ಮಾಡಿದಕ್ಕೆ ನಂಗೆ ಸ್ಟಾರ್ಟಿಂಗಲ್ಲಿ ಏನು ಗುರು ಹಿಂಗೈತೆ ಅನ್ನಿಸ್ತು. ಈ ಥರ ಅಲ್ಲ, ಒಂದು ನೋಡಿದ್ರೆ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಅಡಿಕ್ಟ್ ಆಗ್ಬಿಡ್ತೀವಿ ಅಂತ ಅದೇ ಸಿಚುವೇಶನ್ ನನಗೂ ಆಗಿದ್ದು. ಹಂಗೆ ಹಿಂಗೆ ಮಾಡಿ ತಗೊಂಡಾಯ್ತು. ನನ್ನ ಲೈಫಲ್ಲಿ ಮಾಡಿರೋ ಕೆಲವೊಂದು ವಿಷಯಗಳಿಗೆ ನಾನು ಇವತ್ತವರೆಗೂ ಪ್ರೌಡಾಗಿ ಫೀಲ್ ಮಾಡೋದು 2 ವಿಷಯ ಅಂದರೆ ನಾನು ಕಮಿಟ್ ಆಗಿರೋ ಹುಡುಗಿ, 2ನೇದು ನಾನು ತೊಗೊಂಡಿದ್ದೆ ಬೈಕು. ಏನು ವರ್ತಿದೆ ಅಲ್ವಾ ಗುರು, 2 ಅಂತೂ ನನ್ನ ಲೈಫಲ್ಲಿ ಇದುವರೆಗೂ ವರ್ತಿದೆ. ಐ ಲವ್ ಯು ಬೋತ್. ಸೊ ಅಲ್ಲಿಂದ ಬಂದು ಅಟ್ಟೂರ್ ಲೆವೆಟ್ ಹೋಗಿ ಯಲಂಕ ಓಲ್ಡ್ ಟೌನ್ ಹೋಗಿ NES ಹೋಗಿ ಫೈನಲಿ ಯಲಂಕದಲ್ಲಿರೋ KTM ಸರ್ವಿಸ್ ಸೆಂಟರ್ ಹತ್ರ ಹೋಗ್ತಿದ್ದೀವಿ. 2 ಲ್ಯಾಪ್ಟಾಪು ಎಲ್ಲ ತೊಗೊಂಡು ಹಿಂದೆ ಹಾಕ್ಕೊಂಡು ಪಾಡು ಹೊರಟಿದ್ದೀನಿ. ಫೈನ್ ಗೈಸ್, ಕರೆಂಟ್ಲಿ ಅಟ್ಟೂರ್ ಲೆವೆಟಲ್ಲಿ ಇದ್ದೀನಿ. ಸೊ ಒನ್ಸ್ ಯಲಂಕ ಹತ್ರ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನಾನು 6th 7th ಓದಿದ್ದು ಇಲ್ಲೇ ಅಟ್ಟೂರಲ್ಲಿರೋ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಅದರಿಂದ ಈ ಏರಿಯಾದಲ್ಲಿರೋ 4-5 ಜನ ಈಗಲೂ ಟಚ್ಚಲ್ಲಿದ್ದಾರೆ. ಪವನು ಕುಳ್ನನ್ ಮಗ, ಆಮೇಲೆ ಮಧು ಅವ್ರ ಅಣ್ಣನೇ, ಆಮೇಲೆ ನಮ್ಮ ವಿಚ್ಚು ಬಾಯ್ ವಿಶ್ವನಾಥ್ ಅಂತ. ನಾನು ಬಿಟ್ಟಾಗಿಂದಾನೆ ಇದುವರೆಗೂ ಪ್ರಾಪರಾಗಿ ಟಚ್ಚಲ್ಲಿರೋದು ಅವ್ರು 3 ಜನ. ಸೊ ನೋಡ್ಕೊಳ್ಳಿ ಗಾಯ್ಸ್, ಇದೇ ಅಟ್ಟೂರು ಬಡಾವಣೆ. ಅಂಡ್ ಒಂದು ವಿಷಯನ ಹೇಳ್ಬೇಕಂತಿದ್ದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ ಹತ್ರ ಆಯಿತು. ಬೇಜಾರಾಗೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಿಲೇಟಿವ್ಸು, ನನ್ನ ಕಸಿನ್ಸು, ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿರೋರು, ನನ್ನ ಸ್ಕೂಲ್ ಮೇಟ್ಸು, ಕಾಲೇಜ್ ಮೇಟ್ಸು, ಲೈಕ್ ಇವರೇ ಪ್ರಾಪರಾಗಿ ಸಪೋರ್ಟ್ ಕೊಡ್ತಿಲ್ಲ. ಯಾಕಂದರೆ ನನಗೆ ಗೊತ್ತಿರೋಂಗೆ ಕೊರೋನಾ ಸ್ಟಾರ್ಟ್ ಆದಾಗಿಂದ ನಾನು ಸ್ಟೇಟಸ್ಸು ಸ್ಟೋರೀಸ್ ಹಾಕಾಗಿ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆದೆ. ಇವತ್ತವರೆಗೂ ಅಡಿಕ್ಟ್ ಆಗಿದ್ದೀನಿ. ಡೌಟ್ ಇದ್ದರೆ ನಾನು Instagram ID ಕೆಳಗಡೆ ಕೊಡ್ತೀನಿ ನೋಡಿ. ದಿನಕ್ಕೆ ಒಂದು ಮಿನಿಮಮ್ 10ರಿಂದ 15 ಸ್ಟೋರೀಸ್ ಆದ್ರೂ ನಾನು ಹಾಕ್ಬಿಡ್ತೀನಿ. ಈ ಥರ ಅಡಿಕ್ಟ್ ಆಗಿರೋನು ಸ್ಟೋರಿ ಹಾಕುವಾಗ ಸಿಕ್ಕಾಪಟ್ಟೆ ಜನ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ಸುಮ್ಮನೆ ನೀನು ಹಿಂಗೆ ಸ್ಟೋರಿ ಹಾಕೊಂಡು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡಿರೋ ಬದಲು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡು, ಇಂಪ್ರೂವ್ ಆಗ್ತೇವೆ. ನಂಗೆ ಹೇಳ್ದವರೆಲ್ಲ ಇವತ್ತು ಒಂದು ಸಪೋರ್ಟು ಇಲ್ಲ, ಏನೂ ಇಲ್ಲ. ಇನ್ನೂ ನಾನು ಪಕ್ಕಾ ವ್ಲಾಗರ್ ಅಂತ ನಾನು ಹೇಳ್ತಿಲ್ಲ. ಎಷ್ಟು ಇನಿಷಿಯಲ್ ಸ್ಟೇಜು, ಅದಕ್ಕಾಗಿರೋ ಪ್ರಯತ್ನ ನಾನು ಯಾವತ್ತೂ ಕೈ ಬಿಡಲ್ಲ. ಫೈನ್, ಈ ಥಾಟ್ ಹೇಳಿದ್ಮೇಲೂ ಲೈಕ್ ನೀವು ಇಲ್ಲ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಇಟ್ಸ್ ಅಪ್ ಟು ಯು ಗಾಯ್ಸ್. ದಟ್ಸ್ ಫೈನ್. ಇದು ಸಕಲೇಶ್ಪುರ ಹೋಗಿದ್ವಲ್ಲ, ಆ ರೈಡಿಂದಾನೇ ಹೇಳ್ಬೇಕಂತಿದ್ದೆ. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್. ಫೈನ್, ಯಲಂಕ NES ಅಲ್ಲಿದ್ದೀವಿ. ತುಂಬ ಮಾತಾಡ್ಬಿಟ್ಟೆ ಅನ್ಸುತ್ತೆ. ನಿನಗಾಗಿ ನಾ ಕಾಯುವೆ ತೆಗೆಯಲು. ಸೊ ನೋಡಿ, ಇದೇ ನಾನು 8th 9th 10th ಓದಿರೋ ಸ್ಕೂಲು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಯಲಹಂಕ, ಬೆಂಗಳೂರು 64. ಓ ಮೈ ಗಾಡ್, ಏನ್ರಿ ಟ್ರಾಫಿಕ್ ಇಲ್ಲವರೆಗೂ ನಿಂತಿದೆಯಲ್ಲ. ಈ ಡಿವೈಡರ್ ಇಲ್ಲ ಅಂದರೆ ಡೈರೆಕ್ಟ್ ಹಿಂಗೆ ಹೋಗ್ತಿದ್ದೆ ನಾನು ನೋಡಿ. KTM ಶೋರೂಮ್ ಬೇರಲ್ಲೇ ಐತೆ. ಸೊ ಕರೆಕ್ಟಾಗಿ ಬಂದು ಓಲ್ಡ್ ಟೌನ್ ಸಿಗ್ನಲ್ ಸಿಕ್ಕಾಕೊಂಡ್ವಿ. ಬೆಳಗ್ಗೆ ಫೋನ್ ಮಾಡು ಮಚ್ಚ, ಬಂದು ಪಿಕ್ ಮಾಡ್ಕೊತೀನಿ ಅಂತ ಒಬ್ಬ ಹೇಳ್ದ. ಸೂಪರ್, ನನ್ನ ಮಗ 5 ಸಲ ಕಾಲ್ ಮಾಡಿಬಿಟ್ಟೆ ಪಿಕ್ಕೇ ಮಾಡ್ತಿಲ್ಲ. ಮೇ ಬಿ ಜಿಮ್ಮಲ್ಲಿ ಇರ್ಬೋದು. ಕರೆಕ್ಟಾಗಿ 10 o'clock ಆಯಿತು. ಸೊ ಇಲ್ಲೊಂದು ಯೂಟರ್ ನೋಡಿದೆ, ಗಾಡಿನ ಸಬ್ಮಿಟ್ ಮಾಡಿ ಇನ್ ಕೇಸ್ ಅವ್ನು ಏನಾದ್ರು ಕಾಲ್ ತೆಗ್ದಿಲ್ಲ ಅಂದರೆ ಬಿಲ್ ರಿಟರ್ನ್ ಟು ನಮ್ಮ ಮನಿ. ಜೈ ಆಂಜನೇಯ. ಟರ್ನ್ ಕಾನ್ಶು, ನಿನ್ನ ಆಸ್ಪತ್ರೆ ಬಂದು ಬಿಡ್ತು. ಗೋ ಗೆಟ್ ವೆಲ್ ಸೂನ್. ಈವ್ನಿಂಗ್ ಬಂದು ಅನ್ನ ಕರ್ಕೊತೀನಿ. ವಿಲ್ ರಾಕ್. ನೆಕ್ಸ್ಟ್ 11,000 ಕಿಲೋಮೀಟರ್. KTM ಶೋರೂಮ್. ಇಲ್ಲಿ ಸರ್ವಿಸ್ ಹೇಗೆ ಗುರು ಹೋಗೋದು ಗೊತ್ತಿಲ್ವಲ್ಲ ಎಲ್ಲ ಹಂಕ. ಓಕೆ, ವಿ ಗಾಟ್ ಇಟ್ ಗಾಯ್ಸ್. ಸೊ ಇಲ್ಲೇ ಐತೆ. ಓಕೆ ಗಾಯ್ಸ್, ಫೈನಲಿ ಸರ್ವಿಸ್ ಸೆಂಟರ್ ಹತ್ರ ಇದ್ದೀನಿ. ಹೊರಗಡೆ ಹೋಗಿ ಮಾತಾಡ್ಬಿಟ್ಟು ನೋಡೋಣ. ಕಂಟಿನ್ಯೂ ಮಾಡಿ. ಹಲೋ, ಬಸ್ ಸ್ಟ್ಯಾಂಡ್ ಅಲ್ಲಿ ಯಲಂಕ. ಎಲ್ಲಿದ್ದೆ ಇಷ್ಟೊತ್ತು? ಎಷ್ಟು ಸಲ ಫೋನ್ ಮಾಡ್ಬೇಕು? ಮುಗೀತಾ? ಸಲ ಎಲ್ಲ ನಡ್ಕೊಂಡೇ ಬರ್ತೀನಿ ಬಾ. ನೀನು ಎಲ್ಲಿ ಹೇಳ್ತಿದ್ಯಾ? ಕೋಗಿಲು ಸರ್ಕಲ್ ಅಥವಾ ಅಲ್ಲಿ ಕೋಗಿಲು ಒಳಗಡೆನ ಜಿಮ್ ಹತ್ರನಾ? ಸ್ಟ್ಯಾಂಡೇ ಇಲ್ಲ, ಇಲ್ಲೇ ಪೋಸ್ಟ್ ಆಫೀಸ್ ಬಸ್ ಸ್ಟ್ಯಾಂಡ್ ಹತ್ರ ಇರ್ತೀನಿ ಬಾ. ಇರುಗರು ಸ್ಟೋರಿ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಬರ್ತೀನಿ ಅನ್ಕೊಂಡು ಎಲ್ಲಿ ಮಚ್ಚ ಹಿಮಾಲಯನು? ನಾ ಮಚ್ಚ ನನ್ನ ವ್ಯೂವರ್ಸ್ ಏನೇನೋ ಬಿಲ್ಡಪ್ ಕೊಟ್ಕೊಂಬಂದೆ ಅಲ್ಲೋ. ನಾ ಬಾಯ್
ರಗಡ್ ಬಾಯ್ ಮನೇಲಿ ನಿಂತವನು. ಇಟ್ಸ್ ಒನ್ ವೇ ಬ್ರೋ. ನಾವು ಹೋಗ್ತೀವಿ ಬ್ರೋ. ಪಾಪು ಓ ಇಲ್ಲೇ ಅಂತ್ಯಾ. ಫೈನ್ ಅಲ್ಲಿಂದ ಹೊರಟಾಯ್ತು. ಎಸ್ಟಿಮೇಷನ್ 7,000 ಏನೋ ಕೊಟ್ಟಿದ್ದಾನೆ, ಬಟ್ ನನ್ನ ಪ್ರಕಾರ ಅಷ್ಟು ಆಗಲ್ಲ. ಆಲ್ಸೋ ಲೈಕ್ ನೋಡ್ಬೋದು ಲಾಸ್ಟ್ ಟೈಮ್ ಬೇಕ್ರಿ ಸರ್ಕಲ್ ಅವರು ಈ ಥರ ಯಾವುದೇ ಒಂದು ಇದು ಕೊಟ್ಟಿಲ್ಲ, ಬಟ್ ಇವರು ಕೊಟ್ಟಿದ್ದಾರೆ. ಹೋಪ್ಫುಲಿ ಲೈಕ್ ಅವ್ರಿಗಿಂತ ಚೆನ್ನಾಗಿ ರೆಡಿ ಮಾಡ್ತಾರಂತ ಒಂದು ನಂಬಿಕೆ. ಇವನು ಬಂದಿದ್ದಾನೆ, ಇವನ್ ಜೊತೆ ಹೋಗ್ಬಿಟ್ಟು ನಾನು ಮುಚ್ಕೊಂಡು ಮನೆಗೆ ಬಸ್ಸಲ್ಲಿ ಹೋಗ್ತೀನಿ ಗುರು ಅಂತ ಹೇಳಿದೆ. ಇಲ್ಲ ಮಚ್ಚ ಬಂದು ಅಲ್ಲೇ ಇದ್ಬಿಟ್ಟು ಸಾಯಂಕಾಲ ಹೋಗೋ ಹಂಗೆ ತೊಗೊಂಡೋಗು ಅಂದ. ಫೈನ್ ಹೆಂಗಿದ್ರು ಮನೇನೆ ಬಿಟ್ಕೊಡ್ತೀನಿ ನನ್ನ ಮಗ, ಯಾರು ತಾನು ಹೋಗಲ್ಲ. ಸೊ ಇಲ್ಲಿಂದ ಅವ್ರ ಮನೆಗೆ ಹೋಗಿ ಅವನಷ್ಟೇ ಈಗ 11:30 ಆಫೀಸ್ಗೆ ಹೊಡ್ತಾನೆ. ನಾನೊಬ್ಬನೇ ಸಾಯಂಕಾಲವರೆಗೂ ವೆಯ್ಟ್ ಮಾಡಬೇಕು ಗುರು. ಗುರು ಹೆಂಗಿದ್ದಾಳೆ ನಿಮ್ಮ ಹುಡುಗಿ? ಯಾರು ಹೇಳ ಕ್ಯಾನ್ ಐ ರಿವೀಟ್ ಟು ಮೈ ವ್ಯೂವರ್ಸ್? ಹೇಳ್ಬಾರ್ದಾ? ನೋಡಿ ಬಾಯ್ಸ್ ಎಷ್ಟು ಭಯ ಪಡ್ತಿದ್ದಾನೆ. ಗಂಟೆ 10:45 ಆಯಿತು. ಡ್ರೈವರ್ ಓಡ್ಸೋಕೆ ಬರ್ದೆ ಇನ್ನೂ ಓಡಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ರಾಬಿ ಅಂತ ಕೇಳಿದ್ದಾನೆ. ನೋಡಿ ಗಾಯ್ಸ್, ಏನು ಕಲರ್ ಇದು? ಅದ್ಯಾಕೆ ಅಲ್ಲಿ ಮಾತ್ರ ಬ್ಲೂ ಇದೆ? ಸೀದಾ ಎನ್ಶಾರ್ ಲಗೇಜ್ ಬಾಯ. ಲಗೇಜ್ ಬಾಯ್ ಡೂಡ್, ಬ್ಲ್ಯಾಕ್ ಕಲರ್ ಲಗೇಜ್ ಬಾಯ್. ಚೆನ್ನಾಗೈತೆ ಹೆಸರು. ನೋಡಿ ಇದೆ ಪಾಪು ಬಂದು ಬದುಕಬೇಕಾಗಿರೋ ಜಾಗ. ಸೊ ಗಾಯ್ಸ್ ಅವ್ರ ಮನೆಗೆ ಬಂದಾಯ್ತು. ಇನ್ನು ಸಂಜೆವರೆಗೂ ಇಲ್ಲೇ. ಈವ್ನಿಂಗ್ ಅವನು ಈಗ ಇನ್ನೇನು ಅರ್ಧ ಗಂಟೆಲಿ ಕೆಲಸ ಕೊಡ್ತಾನೆ. ಈವ್ನಿಂಗ್ ನಮ್ಮ ಹುಡುಗಿ ಬರ್ತಾಳೆ, ಅವ್ನು ಕರ್ಕೊಂಡು ಹೋಗಿ ಗಾಡಿ ಡೆಲಿವರಿ ತೊಗೊಂಡು ಮನೆಗೆ ಹೋಗೋದಷ್ಟೇ. ಸಾಯಂಕಾಲ ಸರ್ವಿಸ್ ಸೆಟ್ರ್ ಹತ್ರ ಹೋದಾಗ ಇಲ್ಲ ಕಂಟಿನ್ಯೂ ಇದಲ್ಲ. ಸೊ ಬನ್ನಿ ರೂಮ್ ಟೂರ್ ಮಾಡೋಣ. ಏನೈತೆ ನೋಡಿ, ಇದೇ ಒಂದು ಕೊಳ್ತೋಗಿರೋ ಅಂಡರ್ವೇರು ಶಾರ್ಟ್ಸ್ ಮೂಸ್ ನೋಡಿದ್ರೆ ಅಲ್ಲೇ ಮೂರ್ಛೆ ಬಿದ್ದೋಗ್ತೀರಾ. Until there, bye from Agastya. Hello guys, ಟೈಮು 3:02 ಆಯಿತು. ಸೊ ಜಸ್ಟ್ ಇವಾಗ KTM ಸರ್ವಿಸ್ ಸೆಂಟ್ರಿಂದ ಕಾಲ್ ಮಾಡಿದ್ರು. ಸರ್ವಿಸ್ ಕಂಪ್ಲೀಟ್ ಆಗಿದೆ, ಬಂದು ತೊಗೊಳ್ಳಿ ಅಂತ ಹೇಳಿದ್ರು. ಬಿಲ್ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರು. ಇನ್ನೂ ಯಾವುದೂ ಮೆಸೇಜಸ್ ನಂಗೆ ಬಂದಿಲ್ಲ. ಫೈನ್, 3 ಗಂಟೆ ಆಯಿತು, ನಾನು 6 ಗಂಟೆ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಇದು ನಮ್ಮ ಅಗಸ್ತ್ಯ ವ್ಲಾಗ್ಸ್ ಎಡಿಟಿಂಗ್ ಮಾಡ್ತಾ ಇದ್ದೆ, ಶಾರ್ಟ್ಸು ಅದು ಇದೆಲ್ಲ. ಸೊ ಇದು ನಮ್ಮ ಆ್ಯಸ್ ಯೂಶುವಲ್ ಕೆಲಸ ಮಾಡ್ತಿದ್ದೀನಿ. ಫೈನ್, 6 ಗಂಟೆಗೆ ಹೋಗಿ ನಮ್ಮ ಕಾನ್ಶನ್ ತೊಗೊಂಬರೋಣ. ಹೇ ಗಾಯ್ಸ್, ಟೈಮ್ 5:45 ಆಯಿತು. ಸೊ ಮೇಕ್ರಿ ಸರ್ಕಲ್ ಕೊಟ್ಟಾಗ ಲೈಕ್ ಮಾರ್ನಿಂಗ್ 9 o'clock ಕೊಟ್ಟು 6 o'clock 7 o'clock ಮಾಡ್ತಾಯಿದ್ರು. ನೋಡಿ ಗಾಡಿ ನನ್ನ ರಿಸೀವ್ ಮಾಡೋಕ್ಕೆ ಜಸ್ಟ್ ಇವಾಗ ಬಂದೆ. ಇದೇ ಗಾಡಿಯಲ್ಲಿ ಹೋಗ್ಬಿಟ್ಟು ನನ್ನ ಬೈಕ್ ತೊಗೊಂಡು ಮತ್ತೆ ಇಲ್ಲಿಗೆ ಬರ್ತೀನಿ. ನಮ್ಮ ಭರತವ್ರ ಮಮ್ಮಿನ ಪಿಕ್ ಮಾಡಬೇಕು. ಸೊ ವಿಷಯ, ಮೇಕ್ರಿ ಸರ್ಕಲಲ್ಲಿ ಬೆಳಗ್ಗೆ ಕೊಟ್ಟಾಗ ಅರೌಂಡ್ 6 or 7 ಮಾಡ್ತಿರೋ, ಬಟ್ ಇವ್ರ ಹತ್ರ ನಾನು ಕೊಟ್ಟಿದ್ದೆ 10 ಗಂಟೆಗೆ. 3:30 ಕಾಲ್ ಮಾಡಿದ್ರು, ಗಾಡಿ ರೆಡಿ ಇದೆ ಬಂದು ತೊಗೊಂಡೋಗಿ ಸರ್ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ ಬಿಲ್ಲು ಅರೌಂಡ್ 4.5 to 5,000 ಬರ್ಬೋದು ಅಂತ. ಬಟ್ ನೋಡ್ರಿ 6,352 ರೂಪಾಯಿ ಅಂತ ಬಿಲ್ ಬಂದಿದೆ. ಹಾಯ್ ಗಾಯ್ಸ್, 6,300 ಹೆಂಗಪ್ಪ ಅಂತ ನೋಡಿದ್ರೆ 3,300 ಮೆಟೀರಿಯಲು ಅದು ಇದು ಅದಕ್ಕಾಗಿದೆ. ಲೇಬರ್ ಚಾರ್ಜ್ ಮಾತ್ರ 3,000 ರೂಪಾಯಿ ಹಾಕೋರೆ. ಅವ್ರ ಹತ್ರ ಹೋಗಿ ಏನು ಎತ್ತ ವಿಚಾರಿಸಿ ನೋಡಬೇಕು. ನಾನು ಲೈಕ್ ಅಲ್ಲಿ 1,800 ಇಂದ 2,000 ರೂಪಾಯಿ ಮಿನಿಮಮ್ ಲೇಬರ್ ಚಾರ್ಜ್ ಬರ್ತಿತ್ತು. ಬಟ್ ಇವ್ರೇನಪ್ಪ ಅಂದರೆ 3,000 ರೂಪಾಯಿ ಹಾಕಿದ್ದಾರೆ. 6 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ರು. ಆಲ್ಮೋಸ್ಟ್ 5:40 ಆಯಿತು. ನಾನು ನಮ್ಮ ಹುಡುಗಿ ಇಲ್ಲಿಂದ ಹೋಗ್ತಿದ್ವಿ. ಯಾಕೋ ಸೊ ಗಾಯ್ಸ್, ಈ ಬೈಕ್ ವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಯಾರು ಮಾಡಲ್ಲ ಅಂತ ಗೊತ್ತು, ಆದರೂ ಮಾಡಿ. ಗಾಯ್ಸ್ ತಲೆ ತುಂಬ ಅದೊಂದೇ ವಿಚಾರ ಓಡ್ತಾ ಇದೆ, ಏನು ಕಷ್ಟ ಲೇಬರ್ ಚಾರ್ಜ್ ಹಾಕಿದ್ದಾರೆ ಅಂತ. ಓಕೆ ಗಾಯ್ಸ್, 6:01 ಆಯಿತು ಎಕ್ಸಾಕ್ಟ್ಲಿ. ರೈತರ ನೋಡ್ಕೊಂಡು ಹೋಗಿ ಮತ್ತ ನೀನೇ ಹೋಗಂಗಿರೆ ಹೋಗೋರು ಸುಮ್ಮನೆ. ಆಲ್ಮೋಸ್ಟ್ ಇಕ್ತಿದ್ದೆ ಅಮ್ಮನಿಗೆ. ಇಂಥವ್ರಿಂದನೇ ಗಾಯ್ಸ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು. ಫೈನ್, ಎಕ್ಸಾಕ್ಟ್ಲಿ ಓಲ್ಡ್ ಟೌನ್, ಹಳೆ ನಗರ. ನಾನು ವ್ಲಾಗ್ ಮಾಡ್ತಿದ್ದೀನಿ ಬಿಡು. ಎಲ್ಲಿದೆ ಈಗ ಬಂದು ಬಿಟ್ವಿ KTM ಸರ್ವಿಸ್. ನನ್ನ ಗಾಡಿ ನೋಡ್ರಿ, ಕಾನ್ಶು ಫುಲ್ಲು ರೆಡಿಯಾಗಿ ಮಿಂಚ್ತವನಪ್ಪ. ಹೆಂಗೆ ಹೊಸ ಗಾಡಿ ಆಗ್ಬಿಟ್ಟೈತಲ್ಲ. ಫೈನ್ ಗಾಯ್ಸ್, 6,352 ಇತ್ತು. ಫೈನಲಿ 5,866 ರೂಪಾಯಿಗೆ ಮಾಡಿ ಇಂದ ಬಿಡ್ತಾ ಇದ್ದೀವಿ. ಬಾ, ಖುಷಿ ವಿಚಾರ ಏನಪ್ಪ ಅಂದರೆ ಗಾಡಿ ಅಂತೂ ಚಿಂದಿಯಾಗಿ ರೆಡಿ ಆಗೋಯ್ತು. ನನಗೆ ಈ KTM ಸರ್ವಿಸ್ ಸೆಂಟ್ರು ಅಫಿಷಿಯಲ್ ಆಗಿ ಬಿಟ್ಟಾಗಲ್ಲ, ರಿಟರ್ನ್ ಕೊಡುವಾಗ ಹೊಸದಾಗಿ ಡೆಲಿವರಿ ತೊಗೊಂಡಾಗ ಹೆಂಗಿರುತ್ತೋ ಆಲ್ಮೋಸ್ಟ್ ಅದೇ ಥರ ಕೊಡ್ತಾರೆ. ಸೀರಿಯಸ್ಲಿ ಆಡ್ಸ್ ಅಪ್ ಟು ಯಲಹಂಕ KTM. ಒಂದೇ ಒಂದು ಸ್ಟೇಟಸ್ ಹಾಕ್ಬಿಡೋಣ. ಇರೋ ಸ್ಟೋರಿ ಹಾಕ್ತೀನಿ ನಿನ್ನ ಫೋನಲ್ಲಿ. ವಾಟ್ಸಪ್ ಯಾವುದು ಬರೋದು?
ಹೇ ಗಾಯ್ಸ್, ಬೈಕ್ ಪಕ್ಕಾ ರೆಡಿ ಆಗಿದೆ, ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಮಾತ್ರ. ಫೈನಲಿ ಕಾನ್ಶಿಯಸ್ ಬ್ಯಾಕ್. ನೆಕ್ಸ್ಟ್ 10,000 ಕಿಲೋಮೀಟರ್ಗೆ ವಿಲ್ ರಾಕ್ ಬೇಬಿ. ಹೋಗಿ ಭರತ್ ಅವ್ರ ಮಮ್ಮಿನ ಪಿಕ್ ಮಾಡಿಕೊಂಡು ಎಕ್ಸ್ಬಿಟ್ಲು ಎಕ್ಸ್ ಅಯ್ಯಯ್ಯೋ, ಪವರ್ ಅಷ್ಟೇ. ಅಯ್ಯಯ್ಯೋ, ರೀಸೆಟ್ ಮಾಡೋದು ಮಾಡ್ತದೆ. ಪಾರ ನಾನು ರೀಸೆಟ್ ಮಾಡೋಣ ಅಂತಿದ್ದೆ. ಟ್ರಿಪ್ 1 ಟ್ರಿಪ್ 2 ಎರಡು ಅವರೇ ರೀಸೆಟ್ ಮಾಡಿಕೊಟ್ಟವ್ರೆ. ಫೈನ್, ನೋ ಇಶ್ಯೂಸ್. ಫೈನ್, ಇಲ್ಲಿಂದ ರೈಟು, ಮುಂದೆಯಿಂದ ಲೆಫ್ಟು, ಇಲ್ಲಿ ಅಲೋ ಮಾಡ್ತಾರಾ? ಎಸ್ ಫೈನ್ ಗಾಯ್ಸ್. ಖುಷಿಯಲ್ಲಿ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇಲ್ಲಿಂದ ಹೋಗಿ ಭರತ್ ಅವ್ರ ಅಮ್ಮನ ಪಿಕ್ ಮಾಡಿಕೊಂಡು ಇಲ್ಲೇ ಯಾವುದೋ ಅಮ್ಮ ಆಗಲೇ ಅಡ್ಡ ಬಂದ್ಲು, ಬಿಟ್ಟರೆ ಎಕ್ಕಿಸ್ಬಿಡ್ತಿದ್ದೆ. ಇಂಥ ಜನಗಳು ನೋಡಿದ್ರೆ ಇವತ್ತು 300 ಡೇ 2 ವ್ಲಾಗ್ ಆಗಿರುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ. ನೆಕ್ಸ್ಟ್ ಸ್ಯಾಟರ್ಡೆ ಒಳಗಡೆ ವಿಡಿಯೋನ ಪೋಸ್ಟ್ ಮಾಡಬೇಕು. ನೆಕ್ಸ್ಟ್ 23ನೇ ತಾರೀಕು ನಮ್ಮ ಹುಡುಗಿ ಅವರು ಕಾರ್ ತೊಗೊತಿದ್ದಾರೆ. ಸೊ ಅದೊಂದು ವ್ಲಾಗ್ ಮಾಡೋಣ ಅಂತಿದ್ದೀನಿ, ವಿತ್ ದೇರ್ ಪರ್ಮಿಷನ್ ಇಫ್ ದೇ ಗಿವ್ ಮೀನ್ಸ್. ಫೋನ್ ಪೇ ಮಾಡಿ ನಿನ್ಗೆ ಮಾಡ್ತೀನಿ. ಕಾರ್ ಡೆಲಿವರಿ ಆದಮೇಲೆ ಅವ್ರು ಪರ್ಮಿಷನ್ ಕೊಟ್ಟರೆ ಆಗ್ತೀನಿ. ನೆಕ್ಸ್ಟ್ ಆಯುಧ ಪೂಜೆದೆಲ್ಲ ಮಾಡಾಕ ಅಂತಿದ್ದೀನಿ. ಸೊ ಕಂಟೆಂಟ್ ವೈಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಮುಂದಿನ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಗಸ್ತ್ಯ ವ್ಲಾಗ್ಸ್. ಫೈನ್, ನಮ್ಮ ಹುಡುಗಿಗೆ ಇಂಡಿಯನ್ ಆಯಿಲಲ್ಲಿ ಕಾಸ್ಟ್ಲಿಯಾಗಿ ಪೆಟ್ರೋಲ್ ಹಾಕ್ಸ್ ಆಯಿತು, ಕೇವಲ 50 ರೂಪಾಯಿಗೆ. ಬಾ ಫೈನ್, ಇಲ್ಲಿಂದ ಹೊರಟ್ವಿ. ಅಲ್ಲಿ ಎಷ್ಟೋ ಬದಲಾಡ್ದೆ ಗುರು. 6,300 ಜಾಸ್ತಿ ಆಯಿತು ಗುರು. ಕಮ್ಮಿ ಮಾಡಿ ಐ ಕಾಂಟ್ ಸ್ಪೆಂಡ್ ದಿಸ್ ಮಚ್ ಫಾರ್ ಅ ಸಿಂಗಲ್ ಸರ್ವಿಸ್. 5 ಅಂದಾಜು ಇಟ್ಕೊಂಡಿದ್ದೆ. ಫೈನ್, ಅದರಿಂದ ಏನೂ ಇಲ್ಲ. ಇಟ್ಸ್ ಓಕೆ, ಶಿಟ್ ಹ್ಯಾಪನ್ಸ್. ಶಿಟ್ ಅನ್ನೋದಕ್ಕಿಂತ ಪಕ್ಕಾ ರೆಡಿ ಮಾಡ್ಕೊಟ್ಟಾರ. ಹಂಗೆ ಹೆಂಗೆ ಹೋಯ್ತು ಗೊತ್ತಾ? ಇಲ್ಲ ಒಂದು ಕಡೆ ಇಂಥ ವಿಷಯದಲ್ಲಿ ಕಾಸು ಹೋದ್ರೆ ಹೋಯ್ತು ಗುರು. ಯಾಕಂದ್ರೆ ನಾನು ಈ ಗಾಡಿ ತೊಗೊಂಡಿದ್ದು 2021 ಡಿಸೆಂಬರಲ್ಲಿ. ಆಗ ನನ್ನ ಸಿಚುವೇಶನ್ ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿತ್ತು. ಬೇರೆ ಯಾವ ವಿಷಯನೂ ಮಾತಾಡ್ತಿಲ್ಲ, ಮುಂದೆ ಹೋಗ್ತಿದೆ ನೋಡಿ. ನಮ್ಮ ಹುಡುಗಿ ವಿಷಯದಲ್ಲಿ ಸಿಕ್ಕಾಪಟ್ಟೆ ಡಿಪ್ರೆಷನ್ನು, ಜಗಳ ಎಲ್ಲ ಲೆವೆಲ್ ಇದ್ದಿದೆ. ಬಟ್ ನಮ್ದ್ರಲ್ಲಿ ಒಂದು ತೂಕ ಜಾಸ್ತಿ ಇತ್ತು. ಈ ಗಾಡಿನ ಡೆಲಿವರಿ ತೆಗೆದೆ ಅಷ್ಟೇ. ಅವಾಗ ಎಷ್ಟು ಡಿಪ್ರೆಷನ್ ಇತ್ತು ಅದು ಕಂಪೇರ್ ಮಾಡಿದ್ರೆ ಈ ಗಾಡಿ ಬಂದ್ಮೇಲೆ ಅಷ್ಟಕ್ಕಷ್ಟು ರಿಲೀಫು. ಅವಳ ಹತ್ರ ಜಗಳ ಆಡೋದ್ನಾ ಜಸ್ಟ್ ಇದು ಒಂದು ಥ್ರಾಟಲ್ ಅಷ್ಟೇ. ಫೀಲಿಂಗ್ಸು ಯಾಕೆ ಹೇಳ್ತೀರಾ? ನಾನು ಮಾತು ಎಲ್ಲ ಬೈಕರ್ಸ್ಗೂ ಲೈಕ್ ಬೈಕ್ ಲವರ್ಸ್ಗೂ ಪಕ್ಕ ಅರ್ಥ ಆಗುತ್ತೆ. ಬಟ್ ಇಟ್ಸ್ ಓಕೆ. ಮನದಾಳ ಮಾತಾಡೋದ್ರಲ್ಲಿ ಅಗಸ್ತ್ಯ ಫೇಮಸ್ಸು. ನಿಕ್ಕೊಂಡಿದ್ದವರೆಗೂ ಒಂದು 30 to 40 ಪ್ಲೇಸಸ್ ವಿತಿನ್ 1.10 ಇಯರ್ಸಲ್ಲಿ. ಚಾನ್ಸೇ ಇಲ್ಲ. ಬೇಜಾರಾಗೋ ವಿಷಯ ಏನಂದ್ರೆ ಜೂನ್ 17ನೇ ತಾರೀಕು 5 ತಿಂಗಳು ಹಿಂದ್ಗಡೆ ಕಾರ್ ತಗೊಂಡಾಗಿಂದ ಬೈಕ್ ರೈಡ್ಸ್ ಒಂದೇ ಗುರು ಹೋಗಿರೋದು. ಅದೇ ಇಂಡಿಪೆಂಡೆನ್ಸ್ ಡೇ ರೈಡ್ ಅಂತ ಸಕಲೇಶ್ಪುರ ಅದ್ವಲ್ಲ, ಅದು ಒಂದೇ. ಅದಾದ್ಮೇಲೆ ಇದುವರೆಗೂ ಒಂದು ರೈಡ್ ಹೋಗಕ್ಕಾಗ್ತಿಲ್ಲ. ಕಾರಣ ಏನಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ಬಟ್ ಅದಿಲ್ದಂಗೆ ಇವಾಗ ಮದುವೆ ವಿಷಯ ಮನೇಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಅಟ್ಲೀಸ್ಟ್ ವಾರಕ್ಕಾರು ಇಲ್ಲಿ ಚಿಕ್ಕ ಟ್ರಿಪ್ಗಳು ಹೋಗ್ತಿದ್ದೆ. ಇವಾಗ ಅದು ಹೋಗ್ತಿಲ್ಲ. ಸೊ ಲೈಕ್ ಎಲ್ಲರೂ ಹೇಳಂಗೆ ವಯಸ್ಸು ಆಗ್ತಾ ಜವಾಬ್ದಾರಿಗಳು ನಿನ್ಗೆ ಒಪ್ಕೊಳ್ಳುತ್ತೆ. ಎಲ್ಲರಿಗೂ ಚಾಲೆಂಜ್ ಮಾಡಿದ್ದೀನಿ, ನಾನು ಎಷ್ಟೇ ಏಜ್ ಆದ್ರೂ ಇಷ್ಟೇ ಆಕ್ಟಿವ್ ಆಗಿ ಇದೇ ತರ ಇರ್ತೀನಿ ಅಂತ. ಬಟ್ 100% ನಾನು ಎಫರ್ಟ್ ಹಾಕ್ತೀನಿ ಇದೇ ತರ ಆರಾಮಾಗಿ ಲೈಫ್. ಎಷ್ಟೇ ಕಷ್ಟ ಬರಲಿ ಗುರು, ನಿಯರ್ ಬೈ ಟ್ರಿಪ್ಸ್ ಒಂದೊಂದು. ಸೊ 3 ತಿಂಗಳಾದ್ಮೇಲೆ ಒಟ್ಟಿಗೆ 3 ದಿನ 4 ದಿನ ಹುಡುಗರ ಜೊತೆ ಹೋಗಿ ಚಿಲ್ ಮಾಡೋಣ ಅಂತ ಪ್ಲಾನ್ ಇದೆ. ಹೋಪ್ಫುಲಿ ಇದು ಹಾಗೆ ಆಗುತ್ತೆ. 100% ಬಿಡಲ್ಲ ಅಗಸ್ತ್ಯ. ಫೈನ್ ಗೈಸ್, ಐ ಥಿಂಕ್ ದಿಸ್ ಇಸ್ ದ ಟೈಮ್ ಟು ಎಂಡ್ ಅಪ್ ದಿ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಥಾಟ್ಸ್ ಇರಲಿ ಗುರು, ಐದರ್ ಇಟ್ಸ್ ಬ್ಯಾಡ್ ಆರ್ ಗುಡ್, ಅದನ್ನ ಮರಿದಂಗೆ ಸಂಕೋಚ ಪಡದೆ, ನಾಚಿಕೆ ಪಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಅದು ನನ್ನ ಮುಂದಿನ ವ್ಲಾಗ್ಸಲ್ಲಿ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಇದಾಗುತ್ತೆ. ಕಂಟೆಂಟ್ ಇಷ್ಟ ಆಗಿದೆ ಮರಿದಂಗೆ ಶೇರ್ ಮಾಡ್ಬಿಡಿ. ಸೊ ಮುಂದಿನ ವ್ಲಾಗು ನನ್ನ ಪ್ರಕಾರ ಈ ಹುಡುಗಿಯವರ ಕಾರ್ ಡೆಲಿವರಿ ತೊಗೊತಿದ್ದಾರೆ. ದ ಬ್ರ್ಯಾಂಡ್ ನ್ಯೂ, ಹೇಳಲ್ಲ ನಾನು ಏನು ಅಂತ. ಆ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರೂ ನೋಡ್ತೀನಿ. ಅಂಟಿಲ್ ದಟ್ ಟಾಟಾ.